ಹಾಡಹಗಲೇ ಪಿಸ್ತೂಲ್ ತೋರಿಸಿ ಚಿನ್ನಾಭರಣ ದೋಚಲು ವಿಫಲ ಯತ್ನ ನಡೆದಿತ್ತು. ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದ ಹಳ್ಳಿಯಲ್ಲಿ ನಡೆದಿರುವ ಘಟನೆ ಇದು. ಚೈನ್ ಕೇಳುವ ನೆಪದಲ್ಲಿ ಹರಿಹಂತ್ ಜ್ಯುವೆಲರ್ಸ್ಗೆ 4 ನುಗ್ತಾರೆ. ಪಿಸ್ತೂಲ್ ತೋರಿಸಿ ಚಿನ್ನಾಭರಣವನ್ನ ದೋಚೋದಿಕ್ಕೆ ಯತ್ನಿಸ್ತಾರೆ. ಪಿಸ್ತೂಲ್ ನೋಡ್ತಾ ಇದ್ದ ಹಾಗೆ ಮತ್ತೊಂದು ಡೋರ್ನಿಂದ ಮಾಲೀಕ ಎಸ್ಕೇಪ್. ಗಲಾಟೆಯಲ್ಲಿ ಚಿನ್ನಾಭರಣ ದೋಚದೆ ಬರಿಗೈಯಲ್ಲಿ ವಾಪಸ್ ಆಗ್ತಾರೆ ಕಳ್ಳರು. ಪಿಸ್ತೂಲ್ ನೋಡ್ತಾ ಇದ್ದ ಹಾಗೆ ಜ್ಯುವೆಲರಿ ಮಾಲೀಕ ಅಲ್ಲಿಂದ ಬ್ಯಾಕ್ ಡೋರ್ನಿಂದ ಎಸ್ಕೇಪ್ ಆಗ್ತಾರೆ. ಗಲಾಟೆ ನಡೆಯುತ್ತೆ. ಆದರೆ ಗಲಾಟೆ ಆದ ಸಂದರ್ಭದಲ್ಲಿ ಚಿನ್ನವನ್ನ ದೋಚೋದಕ್ಕೆ ಆಗೋದಿಲ್ಲ ಕಳ್ಳರಿಗೆ. CCTV ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಫೆಬ್ರವರಿ 7ರಂದು ನಡೆದಂತಹ ಘಟನೆ ಇದು. ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಚಿನ್ನದ ಅಂಗಡಿಗೆ ಬರ್ತಾರೆ ಕಳ್ಳರಿಬ್ರು, ಅದು ಕೂಡ ಕದಿಬೇಕು ಅನ್ನುವಂಥ ಉದ್ದೇಶದಿಂದ. ಸಡನ್ ಆಗಿ ಪಿಸ್ತೂಲ್ ತೋರಿಸ್ತಾರೆ. ಪಿಸ್ತೂಲ್ ತೋರಿಸಿ ಚಿನ್ನಾಭರಣವನ್ನ ದೋಚೋದಿಕ್ಕೆ ಯತ್ನಿಸ್ತಾರೆ. ಆಗ ಇನ್ನೊಂದು ಡೋರ್ನಿಂದ ಚಿನ್ನದ ಅಂಗಡಿಯ ವ್ಯಾಪಾರಿ ಎಸ್ಕೇಪ್ ಆಗ್ತಾರೆ. ಚಿನ್ನ ದೋಚೋದಕ್ಕಾಗೋದಿಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಆಗ್ತಾರೆ ಕಳ್ಳರು. ಫೆಬ್ರವರಿ 7ರಂದು ನಡೆದಂತಹ ಘಟನೆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಹಾಡಹಗಲೇ ನಡೆದಂತಹ ವಿಫಲ ಯತ್ನ. ಪಿಸ್ತೂಲ್ ತೋರಿಸಿ ಮೊದಲಿಗೆ ಇಬ್ರು ಬರ್ತಾರೆ. ಚೈನ್ ತೋರಿಸು ಅಂತ ಕೇಳ್ತಾರೆ. ಚೈನ್ ಕೇಳುವ ನೆಪದಲ್ಲಿ ಹರಿಹಂತ್ ಜ್ಯುವೆಲರ್ಸ್ಗೆ ಶಾಪ್ಗೆ ನುಗ್ಗುತ್ತಾರೆ ಕಳ್ಳರು. ಅದಾದ ನಂತರ ಹಿಂಬದಿಯಿಂದ ಮತ್ತಿಬ್ರು ಬರ್ತಾರೆ. ಸಡನ್ ಆಗಿ ಪಿಸ್ತೂಲ್ ತೋರಿಸ್ತಾರೆ. ನೋಡಿ, ಅದನ್ನ ಗಮನಿಸಿ ಮಾಲೀಕ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.